ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಇನ್ನು ಇವತ್ತಿನ ವ್ಲಾಗ್ ನನ್ನ ಫೇವ್ರೆಟ್ ವ್ಲಾಗ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ವರ್ಷದಲ್ಲಿ ಮೊದಲನೇ ಬಾರಿ ಮಂಗಳವಾರ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿದೆ. ಈ ವರ್ಷದಲ್ಲಿ ಒಂದೇ ಬಾರಿ ಬಂದಿರೋದು. ಈ ಮಂಗಳವಾರ ಬಂದಿರೋ ಸಂಕಷ್ಟಿನ ಮಾಡಿದ್ರೆ ನೀವು 21 ದಿನ ಸಂಕಷ್ಟಿ ಮಾಡಿದಷ್ಟೇ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಈ ಸರಿ ತುಂಬ ಸ್ಪೆಷಲಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಯಾರೆಲ್ಲ ಕೂಡ ಈ ಬಾರಿ ಸಂಕಷ್ಟಿನ ಮಾಡಿದ್ರಿ ಅಂತೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದಕ್ಕೆ ಅಂತೇಳ್ಬಿಟ್ಟು ನಾನು ಮುಂಚೆ ಯಾವತ್ತೂ ಸಂಕಷ್ಟಿ ಮಾಡದೇ ಇರೋಳು, ಇವತ್ತೇನೋ ಗೊತ್ತಿಲ್ಲ ನನಗೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಅಂತೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು 5 ಗಂಟೆ ಅಷ್ಟರಲ್ಲಿ ಇವತ್ತು ದೇವ್ರಿಗೆ ಅಂತೇಳ್ಬಿಟ್ಟು ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ. ಈ ಗಣೇಶ ಚತುರ್ಥಿ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಒಳ್ಳೆ ಒಳ್ಳೆ ಥಿಂಗ್ಸ್ನ ನೋಡೋಕ್ಕೆ ಸಿಗಲಿ, ನೋಡೋಕೆ ಹಾಗೆ ಮಾಡಲಿ, ಒಳ್ಳೇದಾಗಲಿ ಎಲ್ರಿಗೂನು. ನಿಮ್ಮ ಡೇ ಕೂಡ ತುಂಬ ಚೆನ್ನಾಗಿ ಹೋಗಲಿ ಅಂತ ನಾನು ವಿಶ್ ಮಾಡ್ಕೊತೀನಿ. ಹಾಗೆಯೇ ಇನ್ನು ನೋಡಿ ಇದು ನನ್ನ ರಂಗೋಲಿ ಟೆಕ್ನಿಕ್. ನನಗಿಷ್ಟೇ ಸಿಂಪಲ್ಲಾಗಿ ಹಾಕೋಕ್ಕೆ ಬರೋದು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿತ್ತು ನೋಡಿ. ಇನ್ನು ಕತ್ತಲೆ ಇನ್ನು ಅರೌಂಡ್ 5 ಗಂಟೆ ಆಗಿತ್ತು ಅನಿಸುತ್ತೆ. ಅಷ್ಟು ಬೇಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಇಲ್ಲ ಅಂದ್ರೂ ನಾನು ಕಾಲೇಜ್ಗೆ ಹೋಗ್ಬೇಕಿದ್ರೂ 6:30 ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡಿರ್ತೀನಿ. ಬಟ್ ಈ ಸರಿ ಸಂಕಷ್ಟಿ ಏನೋ ಗೊತ್ತಿಲ್ಲ ನನಗೆ ತುಂಬ ಖುಷಿಯಾಯಿತು. ಇದು ಆ್ಯಕ್ಚುಲಿ ಸಂಕಷ್ಟಿ ಮುಗಿದ್ಮೇಲೆ ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಸೊ ಅದು ಹಾಗಾಗಿ ಹೇಳ್ತಾ ಇದ್ದೀನಿ. ನನಗೆ ಈ ಸಲ ಸಂಕಷ್ಟಿ ನಿಜ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತು. ಇನ್ನು ಮನೆಯೆಲ್ಲ ಒರೆಸಿ ಸ್ನಾನ ಎಲ್ಲ ಮಾಡಿ ಇವಾಗ ಪಂಚಕಜ್ಜಾಯ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಫಸ್ಟು ಒಂದು 5-6 ಸ್ಪೂನ್ ಕಡಲೆ, ಪುಡಿ ಮಾಡಿ ಇಟ್ಕೊಂಡಿರೋ ಸಕ್ಕರೆ, ಹಾಗೆಯೇ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಬೇಕಾಗುತ್ತೆ, ಅದ್ರ ಜೊತೆಗೆ ಕಪ್ಪು ಎಳ್ಳು. ಇಷ್ಟನ್ನು ನೀವು ಈ 5 ಪದಾರ್ಥನ ಬಳಸಿ ಮಾಡೋದ್ರಿಂದ ಅದಕ್ಕಾಗಿ ಅದನ್ನು ಪಂಚಕಜ್ಜಾಯ ಅಂತ ಹೇಳ್ಬಿಟ್ಟು ಕರೀತಾರೆ. ಫಸ್ಟು ನಾವು ಎಳ್ಳು ಮತ್ತು ಕಡಲೆನ ಹುರ್ಕೊಳ್ಬೇಕಾಗುತ್ತೆ. ಒಂದು ಪಾತ್ರೆಗೆ ಬೆಚ್ಚು ಮಾಡಿಕೊಂಡು ಆ ಪಾತ್ರೆನ ಹೊರಗಡೆ ಕಡಲೆ ಹಾಕ್ಕೊಂಡು ತುಂಬ ಕಮ್ಮಿ ಫ್ಲೇಮಲ್ಲಿ ಒಂದು 2 ನಿಮಿಷ ಈ ಥರ ಹುರ್ಕೊಳ್ಬೇಕಾಗುತ್ತೆ. ಹುರ್ಕೊಂಡಿದ್ದಾದಮೇಲೆ ಗ್ಯಾಸ್ನ ಆಫ್ ಮಾಡಿ ಪಾತ್ರೆ ಬಿಸಿ ಇರುತ್ತೆ ಅಲ್ವಾ, ಅದರೊಳಗಡೆ ಎಳ್ಳು ಹಾಕ್ಬಿಟ್ಟು ಒಂದು 2 ಸಾರಿ ಕೈ ಆಡಿಸಿ ಸಾಕು. ತುಂಬ ಗ್ಯಾಸನ್ನು ಆನ್ ಮಾಡಿಕೊಂಡು ಹುರಿಯೋವಂಥ ಅವಶ್ಯಕತೆ ಇಲ್ಲ. ಇನ್ನು ಅದಾದಮೇಲೆ ಕಡಲೆನ ನೀವು ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸಿಗೆ ಹಾಕಿ ನೀಟಾಗಿ ಈ ಥರ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಒಂದು ಬೌಲ್ಗೆ ಹುರಿದಿಟ್ಕೊಂಡಿರೋ ಎಳ್ಳು ಹಾಗೆ ಕಡಲೆ ಪುಡಿ, ನಿಮಗೆ ಸಕ್ಕರೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಗೆಯೇ ಕೊಬ್ಬರಿ ತುರಿನ ನಾನು ಒಂದು 3-4 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಗಣೇಶನಿಗೆ ಪ್ರಿಯವಾದ ಪಂಚಕಜ್ಜಾಯ ನೈವೇದ್ಯಕ್ಕೆ ರೆಡಿನೇ ಆಗೋಯಿತು. ಇದು ದೇವರಿಗೆ ಒಂದು ಇಡ್ಬೋದಾದಂಥ ಒಂದು ಒಳ್ಳೆ ನೈವೇದ್ಯ ಅಂತಲೇ ಹೇಳ್ಬೋದು. ಇನ್ನು ಅದಾದಮೇಲೆ ನೈವೇದ್ಯ ಎಲ್ಲ ರೆಡಿ ಆದಮೇಲೆ ದೇವ್ರ ದೀಪ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಹಾಗೆಯೇ ನೀವೆಲ್ಲ ಬೇರೆ ಯಾವ ರೀತಿ ಸಂಕಷ್ಟಿನ ಮಾಡ್ತೀರಾ ಅಂಥೇಳಿ. ನಾನು ನೀರನ್ನ ಕುಡಿದಿದ್ದೆ, ಬಟ್ ಬೇರೆ ಏನೂ ತಿಂದಿರಲಿಲ್ಲ. ಆ ರೀತಿಯಾಗಿ ಉಪವಾಸ ಮಾಡಿ ನಾನು ಸಂಕಷ್ಟಿನ ಮಾಡಿದೆ. ಬಟ್ ಮಳೆ ಬಂದಿದ್ದರಿಂದ ಮೋಡ ಎಲ್ಲ ಮುಚ್ಚಿತ್ತಲ್ವ, ನೈಟ್ ನನಗೆ ಚಂದ್ರನ ನೋಡೋಕ್ಕೆ ಸಿಗಲಿಲ್ಲ. ಆದರೂ ಈ ಸಲ ಸಂಕಷ್ಟಿ ತುಂಬ ಮನಸ್ಸಿಗೆ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಈ ಥರ ಬೆಳಗ್ಗೆ ಹೊತ್ತು ಪೂಜೆ ಮಾಡಿ ಮನೆಗೆ ಧೂಪ ಹಾಕೋದ್ರಿಂದಿಲ್ಲ, ಅದ್ರಲ್ಲಿ ಸಿಗೋ ಖುಷಿ ಬೇರೆ ಯಾರಿಗೂ ಬೇಡ. ಗಣೇಶ ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ನೀವು ಒಂದ್ಸಲಿ ಅವನ ಮೇಲೆ ನಂಬಿಕೆ ಇಟ್ಟು ಬೇಡ್ಕೊಂಡ್ರೆ ನಿಮಗೆ ಕೇಳಿದ್ದೆಲ್ಲ ಆಗುತ್ತೆ. ನೀವು ನೋಡ್ಬೋದು, ಯಾವುದೇ ಪೂಜೆಲಾದರೂ ಫಸ್ಟ್ ಪೂಜೆ ಸಲ್ಲಿಸೋದೇ ಗಣೇಶನಿಗೆ. ಸೊ ನೀವು ಕೂಡ ನಿಮ್ಮ ಕೈಲಿ ಸಂಕಷ್ಟಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಮನೆಯಲ್ಲಿ ಆರಾಮಾಗಿ ಪೂಜೆ ಮಾಡಿ ಗಣೇಶನಿಗೆ ಒಂದು ಏನು ನಿಮ್ಮ ಕೋರಿಕೆಗಳನ್ನ ಹೇಳ್ಕೊಳ್ಬಹುದು ಅಂತ ಹೇಳ್ಬೋದು. ಇನ್ನು ಅದಾದಮೇಲೆ ಅಂತ ಹೇಳ್ಬಿಟ್ಟು ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಕೂಡ ಮಾಡಿದ್ದೆ. ನಮ್ಮ ಮನೇಲಿ ನಾನೊಬ್ಬಳೇ ಸಂಕಷ್ಟಿ ಮಾಡ್ತಾ ಇರೋದು. ಸೊ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ತಿಂಡಿನ ಕೂಡ ಮಾಡಿದ್ದೆ. ಅದಾದಮೇಲೆ ನಾನು ನಿಮಗೆ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ ಹಾಗೆ ನಾನು ಜರ್ನಲಿಂಗ್ ಮತ್ತು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಟ್ರೈ ಮಾಡ್ತಾಯಿದ್ದೀನಿ ಅಂತ. ಸೊ ಆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನಾನು ಎದ್ದ ತಕ್ಷಣ ಬರಿತೀನಿ ಅಂತ ಹೇಳಿದೆ. ಬಟ್ ಇವತ್ತು ಏನೋ ಗೊತ್ತಿಲ್ಲ, ಪೂಜೆ ಮಾಡಿ ಆದಮೇಲೆ ಬರೆಯೋಣ ಅಂತ ಹೇಳ್ಬಿಟ್ಟು ಬರಿತಾ ಇದ್ದೆ. ಬಟ್ ಟೈಮ್ ಆಗೋಗಿತ್ತು, 7 ಗಂಟೆ ರೆಡಿ ಆಗಬೇಕಿತ್ತು. ಇಲ್ಲ ಆದ್ರೂ ನಂಗೆ ಏನೋ ಗೊತ್ತಿಲ್ಲ ಬರಿಬೇಕು ಅಂತ ಹೇಳಿತ್ತು. ಆ ಪೂಜೆ ಆದಮೇಲೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಬರೆದ್ರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದು ಬರೆದು ರೆಡಿಯಾಗಿ ಹಾಸ್ಪಿಟಲ್ ಕಡೆ ಹೊರಟೆ. ಇಂಟರ್ನ್ಶಿಪ್ ಇದ್ದಿದ್ದರಿಂದ ನೀವು ನೋಡ್ಬೋದು ಗಣೇಶ ಚತುರ್ಥಿಗೆ ಅಂತ ಹೇಳ್ಬಿಟ್ಟು ಎಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಚೆಂದ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈವ್ನಿಂಗ್ ಲೈಟ್ ಹಾಕ್ಸ್ದಾಗಂತೂ ಸಕ್ಕತ್ತಾಗಿ ಕಾಣುತ್ತೆ ಇದು. ನಾವು ಹೋದಾಗ ಇನ್ನು ಗಣೇಶನಿಗೆ ಅಭಿಷೇಕ ನಡೀತಾ ಇತ್ತು. ನಾವು ಬೆಳಗ್ಗೆನೇ ಅಂದರೆ 8 ಗಂಟೆಲೇ ಹೋಗಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಸಲ ಅಂತೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಈ ಗಣೇಶ ಟೆಂಪಲ್ ನನಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ಎಕ್ಸಾಮ್ಸ್ ಟೈಮಲ್ಲೆಲ್ಲ ಇಲ್ಲಿ ಹೋಗೇ ಹೋಗ್ತೀನಿ.
ಅಲ್ಲಿಂದ ಸಂಜೆ ಮನೆಗೆ ಬರೋಷ್ಟರಲ್ಲಿ ಮಳೆಯೆಲ್ಲ ಶುರುವಾಗೋಯ್ತು. ನೈಟು ನಾನು ಚಂದ್ರನ ನೋಡೋಕೆ ಸಿಗಲಿಲ್ಲ. ಆಮೇಲೆ 9:30ಗೆ ವ್ರತನ ಎಂಡ್ ಮಾಡಿ ಊಟ ಮಾಡಿ ಮಲ್ಕೊಂಡೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ನೆಕ್ಸ್ಟು ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.